ಗುರು ಶಿಷ್ಯರ ಸಂಬಂಧ ಜ್ಞಾನ, ನಂಬಿಕೆ ಮತ್ತು ಗೌರವದ ಪವಿತ್ರ ಬಾಂಧವ್ಯ. ಡಾಕ್ಟರ್ ಅರುಣಾ ನಂದಿಬೇವೂರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಗುರು ಶಿಷ್ಯರ ಸಂಬಂಧವು ಜ್ಞಾನ, ನಂಬಿಕೆ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿರುವ ಅತ್ಯಂತ ಪವಿತ್ರವಾದ ಬಾಂಧವ್ಯವಾಗಿದೆ. ಇದು ಕೇವಲ ಒಡನಾಟವಲ್ಲ, ಅಜ್ಞಾನವನ್ನ ತೊಡೆದು ಹಾಕಿ ಸನ್ಮಾರ್ಗವನ್ನ ತೋರಿಸುವ ಆಧ್ಯಾತ್ಮಿಕ ಹಾಗೂ ನೈತಿಕ ಸಂಪರ್ಕವಾಗಿದೆ ಎಂದು ಡಾಕ್ಟರ್ ಅರುಣಾ ನಂದಿಬೇವೂರ್ ಹೇಳಿದರು. ಪರಮಹಂಸ ಯೋಗ ಪೀಠದ ವತಿಯಿಂದ ಆಯೋಜಿಸಿದ್ದ ಗುರು ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಅವರು, ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿಯಷ್ಟೇ ಮಹತ್ವದ ಸ್ಥಾನವನ್ನ ಗುರುವಿಗೆ ನೀಡಲಾಗಿದೆ. ಪ್ರಾಚೀನ ಕಾಲದಲ್ಲಿ ಗುರುಕುಲ ಪದ್ಧತಿ ಇದ್ದು ಶಿಷ್ಯರು ಗುರುವಿನ ಬಳಿ ವಾಸಿಸುತ್ತಾ ವಿದ್ಯೆ ಹಾಗೂ ಜೀವನ ಮೌಲ್ಯಗಳನ್ನ ಕಲಿಯುತ್ತಿದ್ದರು. ಅರ್ಜುನ್ ಕೃಷ್ಣ, ಏಕಲವ್ಯ ದ್ರೋಣಾಚಾರ್ಯ ಹಾಗೂ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರಂತಹ ಗುರು ಶಿಷ್ಯರ ಸಂಬಂಧಗಳು ಈ ಪವಿತ್ರ ಬಾಂಧವ್ಯ ಶ್ರೇಷ್ಠತೆಗೆ ಸಾಕ್ಷಿಯಾಗಿವೆ ಎಂದರು. ಡಾಕ್ಟರ್ ಶೋಭಾ ಹುಲ್ಕಟ್ಟಿ ಮಾತನಾಡಿ, ಸ್ವಾಮಿ ರಾಮರವರು ಭಾರತದ ಪ್ರಾಚೀನ ಯೋಗ ವಿಜ್ಞಾನ ಹಾಗೂ ಹಿಮಾಲಯದ ಯೋಗಿಗಳ ಜ್ಞಾನವನ್ನ ಜಗತ್ತಿಗೆ, ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯಿಸಿದ ಮಹಾತ್ಮರಾಗಿದ್ದಾರೆ. ಅವರ ಗುರು ಶಿಷ್ಯ ಪರಂಪರೆಯ ಹಿನ್ನೆಲೆ ಅತ್ಯಂತ ರೋಚಕ ಹಾಗೂ ಅಧ್ಯಯನದ ಯೋಗ್ಯವಾಗಿದೆ ಎಂದು ಹೇಳಿದರು. ವಿರೂಪಾಕ್ಷ ಅರಳೇಲಿ ಮಠ್ ಅವರು ಪರಮಹಂಸ ಯೋಗ ಪೀಠವು ಸಮಾಜಕ್ಕೆ ಹೇಗೆ ಮಾದರಿಯಾಗಿದೆ ಎಂಬುದನ್ನು ವಿವರಿಸಿದರ ಜೊತೆಗೆ ಡಾಕ್ಟರ್ ಶೋಭಾ ಹುಲ್ಕಟ್ಟಿ, ಮಂಜುನಾಥ್ ಅವರ ಯೋಗ ಸಾಧನೆ ಕುರಿತು ಮಾತನಾಡಿದರು. ಕೆಎಸ್ ಪಾಟೀಲ್ ರವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಗುರು ಪೂರ್ಣಿಮೆಯ ಮಹತ್ವವನ್ನ ವಿವರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅರುಣಾ ನಂದಿಬೇವೂರ್, ಡಾಕ್ಟರ್ ಶೋಭಾ ಹುಲ್ಕಟ್ಟಿ, ಮಂಜುನಾಥ್ ಅವರನ್ನ ಯೋಗ ವಿದ್ಯಾರ್ಥಿಗಳು ಸನ್ಮಾನಿಸಿ ಗುರುವಂದನೆ ಸಲ್ಲಿಸಿದರು. ಹರ್ಷವರ್ಧನ್ ಪಾಟೀಲ್ ರವರು ತಮ್ಮ ಭಾಷಣದಲ್ಲಿ ಗುರುವಿನ ಮಹತ್ವವನ್ನ ತಿಳಿಸಿದರು. ಸುವರ್ಣರಾವ್ ಹಾಗೂ ಗೌರಿ ಪಾಟೀಲ್ ರವರು ಗುರುವಿನ ಕುರಿತಾದ ಹಾಡುಗಳನ್ನ ಪ್ರಸ್ತುತಪಡಿಸಿದರು. ಪವಿತ್ರ ಕಮ್ಮಾರ್ ಪ್ರಾರ್ಥನೆ ಸಲ್ಲಿಸಿದರು. ಸಿಸಿ ಮೂಗಿ ಅತಿಥಿಗಳನ್ನ ಸ್ವಾಗತಿಸಿದರು. ಅನುರಾಧ್ ನೆರ್ಸೇಕರ್ ಅತಿಥಿಗಳ ಪರಿಚಯ ಮಾಡಿದರು. ಎಸ್ಎಸ್ಸಿ ಚೌಕಿಮಠ್ ವಂದಾರ್ಪಣೆ ಮಾಡಿದರು. ಡಾಕ್ಟರ್ ನಾಗರಾಜ್ ಗುದ್ಗನ್ನವರ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಇನಾಮದಾರ್, ನಂದಿಬೇವೂರ್, ಯೋಗ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ಗುರು ಪೂರ್ಣಿಮೆ ದಿನ ಯೋಗ ಸಂಪ್ರದಾಯದಲ್ಲಿ ಶಿವನು ಯೋಗಿ ಆದ ದಿನವೆಂದು ನಂಬಲಾಗಿದೆ. ಭೂಮಿಯ ಮೇಲೆ ಪ್ರತಿಯೊಂದು ಜೀವರಾಶಿಗೆ ತಾಯಿ ಪ್ರಥಮ ಗುರು. ಆ ಗುರುವನ್ನು ಎದ್ದು ನಿಂತು ಚಪ್ಪಾಳೆ ತಟ್ಟಿಸುವ ಮೂಲಕ ಗೌರವಿಸೋಣ. ದಯವಿಟ್ಟು ಎದ್ದು ನಿಂತು ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನೆಗಾಗಿ ನಾನು ಪವಿತ್ರ ಕುಂಬಾರವನ್ನು ಆಹ್ವಾನಿಸುತ್ತಿದ್ದೇನೆ. ಗುರುವೇ, ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ಕಲಿಸಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ. ಓ ನನ್ನ ಗುರುವೆ, ನಿಮ್ಮ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ಕಲಿಸಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ. ಸ್ವಾಗತಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಭಾರತೀಯ ಸಂಸ್ಕೃತಿ. ಅತಿಥಿ ದೇವೋಭವ ಎಂಬ ಉದಾತ್ತ ಚಿಂತನೆಯೊಂದಿಗೆ ಇಂದಿನ ಈ ಯೋಗ ಮಂದಿರಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಿ ಮತ್ತು ಅತಿಥಿ ದೇವರನ್ನು ಪರಿಚಯಿಸಲು ನಾನು ಶ್ರೀ ಸಿಸಿ ಮೂಗಿಯವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಪರಮಹಂಸ ಯೋಗ ಪೀಠ ಧಾರವಾಡ ಇವರು ಆಯೋಜಿಸಿರುವ ಇಂದಿನ ಗುರುಪೂರ್ಣಿಮೆಯ ಕಾರ್ಯಕ್ರಮದ ಶುಭ ಸಂಜೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಇವತ್ತಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತೇಳಿ ನಾನು ಮುಖ್ಯ ಅತಿಥಿ ಮತ್ತು ಗುರುಮಾತೆ ಮತ್ತು ಮಂಜು ಸರ್ ಹತ್ರ ನಾನು ಬೇಡಿಕೊಳ್ಳುತ್ತೇನೆ. असतो मा
ಮಹತ್ವದ ಬಗ್ಗೆ ಹೇಳಲಿಕ್ಕೆ ಕರೆದಿದ್ದಾರೆ. ಆದರೆ ಈ ಗುರುಪೂರ್ಣಿಮೆಯ ಮಹತ್ವದ ಬಗ್ಗೆ ಹೇಳುವಷ್ಟು ನಾನು ಪ್ರಬುದ್ಧನಾಗಿಲ್ಲ. ಕೇವಲ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಗುರುಪೂರ್ಣಿಮೆಯ ಮಹತ್ವವನ್ನು ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಗುರುಮಾತೆಯರು ನಮಗೆ ಹೇಳಲಿದ್ದಾರೆ. ಈ ಗುರುಪೂರ್ಣಿಮೆ ನಮ್ಮ ಶ್ರೀಮಂತ ಭಾರತದ ನಾಗರಿಕತೆಯ ಒಂದು ಸತ್ ಪರಂಪರೆ. ಬೇರೆ ಎಲ್ಲ ದೇಶಗಳು ಅನಾಗರಿಕ ಸ್ಥಿತಿಯಲ್ಲಿದ್ದಾಗ 5,000 ವರ್ಷಗಳ ಉದ್ದಕ್ಕೂ ಅದರ ಹಿಂದೆ ಕೂಡ ಭಾರತ ದೇಶ ನಾಗರಿಕತೆಯ ಮೇಲ್ಪಂಕ್ತಿಯಲ್ಲಿ ಇತ್ತು. ಗುರುಗಳಾದಂತಹ ವೇದವ್ಯಾಸರು ಯಮುನಾ ನದಿಯ ದಂಡೆಯಲ್ಲಿ ಇರ್ತಕ್ಕಂತಹ ಸತ್ಯವತಿ ಮತ್ತು ಪರಾಶರ ಮುನಿಗಳ ಅವರ ಒಂದು ದಂಪತಿಗಳ ಪುಣ್ಯದಿಂದ ಈ ವೇದವ್ಯಾಸರ ಜನ್ಮ ಆಗ್ತದೆ. ವೇದವ್ಯಾಸರು ಕೇವಲ ವೇದಗಳನ್ನಷ್ಟೇ ಅವರು ಬರೆದಿಲ್ಲ. ವೇದಗಳ ಜೊತೆ ಮಹಾಭಾರತ ಮತ್ತು 18 ಪುರಾಣಗಳನ್ನು ಅವರು ಬರೆದಿದ್ದಾರೆ. ಗುರು ಪೂರ್ಣಿಮಾದ ಗುರುವಿನ ಆಶೀರ್ವಾದ ನಮಗೆ ನಿಮಗೆ ಎಲ್ಲರಿಗೂ ಇರಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ನಮಗೆ ಯಾವಾಗಲೂ ಅಂತಂದರೆ ಮೊದಲು ಗುರು ತಾಯಿ, ಜೀವನದ ಮಾರ್ಗದರ್ಶಕ ತಂದೆ, ಆಮೇಲೆ ಜ್ಞಾನದ ಬೆಳಕು ತೋರುವವನು ಗುರು. ಈ ಮೂವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಆವಾಗ ಮಾತ್ರ ನಮ್ಮ ಜೀವನ ಯಶಸ್ಸಿಗೆ ಮತ್ತು ಸಂತೃಪ್ತಿ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಹೀಗಾಗಿ ಗುರುವಿನ ಆಶೀರ್ವಾದ ನಮಗೆ ಇರಲೇಬೇಕು. ಮತ್ತು ಆಮೇಲೆ ನಮ್ಮೆಲ್ಲರ ಬಾಳಿನಲ್ಲಿ ಬೆಳಗಿದಂತಹ ಈ ಗುರು ತಾಯಿ ಮೊದಲು ಇಟ್ಕೊಂಡು ಎಲ್ಲ ಶಿಕ್ಷಕರಿಂದಕ್ಕೆ ನಾವೆಲ್ಲರೂ ಒಂದು ಮನಸ್ಸಿನಲ್ಲೇ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಎಲ್ಲ ಆಶೀರ್ವಾದಕ್ಕಿಂತ ಹರಮನಿದರು ಗುರು ಕಾಯುವನನ್ನಾಗ ನಮ್ಗೆ ಗುರುಗಳ ಆಶೀರ್ವಾದನೇ ಮುಖ್ಯವಾಗಿರುತ್ತೆ. ಮತ್ತು ಆಮೇಲೆ ಗುರು ಪೂರ್ಣಿಮಾ ಅಂತಂದರೆ ಗು ಅಂತಂದರೆ ಗುಣಗಳ ಬೆಳಕು, ಅಂದರೆ ಗುರುಗಳಿಂದ ನಾವು ತಿಳಿಲಾಗದ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ರು ಅಂತಂದರೆ ರೂಪಿಸುವ ಮಾರ್ಗದರ್ಶಿ, ನಮ್ಮ ಜೀವನ ಮಾರ್ಗವನ್ನು 4 ಜನ ಹೌದು ಅನ್ನೋ ಹಂಗೆ ರೂಪಿಸುವ ಮಾರ್ಗದರ್ಶಿ. ಪೂ ಅಂದರೆ ಪೂಜನೀಯ ಗುರುಗಳು, ಅವರು ಗುರು ಮುಖ ನೋಡಿದರೆ ಸಾಕು ನಾವು ನಮಸ್ಕಾರ ಮಾಡಬೇಕು, ಹಂಗಿರಬೇಕು ಗುರುಗಳು. ಆಮೇಲೆ ನಾ ಅಂತಂದರೆ ಋಣವನ್ನು ತೀರಿಸಲಾರ್ದಂಥ ತಾಯಿ ಋಣಿ, ತಂದೆ ಋಣಿ, ಭೂಮಿ ಋಣಿ, ಸಮಾಜದ ಋಣ, ಗುರು ಋಣ ಇವು ಎಲ್ಲ ನಮ್ಗೆ ತೀರ್ಸೋಕ್ಕಾಗಲ್ಲ. ಆದರೆ ನಾವು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನಮನವನ್ನು ಸಲ್ಲಿಸಿದರೆ ಸಾಕು, ಅವರಿಗೆ ಸಂತೋಷ ಆಗುತ್ತೆ. ಮತ್ತು ಅಂದರೆ ಮಾನವ ಜೀವನದ ದಾರಿದೀಪ. ಹೀಗಾಗಿ ನಾವು ಏನಾದರೂ ನಾವು ಹಣ ಕೊಟ್ಟು ಕೊಂಡ್ಕೋಬೋದು, ಆದರೆ ಮಾನ, ಮರ್ಯಾದೆ, ಗುಣ, ನಡತೆ, ನೈತಿಕತೆ, ಪ್ರೀತಿ, ಗೌರವ, ನಂಬಿಕೆ, ಸಹನೆ, ಸಂಸ್ಕಾರ ಇವುಗಳನ್ನು ತಾಯಿ ಮತ್ತು ಗುರುವಿನಿಂದ ಮಾತ್ರ ಪಡೆಯಲು ಸಾಧ್ಯ ಆಗುತ್ತೆ. ಇವನ್ನ ನಮಗೆ ತೀರ್ಸೋಕ್ಕಾಗೋದಿಲ್ಲ, ನಾವೇನು ಕೃತಜ್ಞತಾಪೂರ್ವಕವಾಗಿ ಅವ್ರನ್ನ ನೆನಬೇಕಷ್ಟೆ. ಹೀಗಾಗಿ ನಾವು ಒಳ್ಳೆಯ ತಾಯಿ, ತಂದೆ, ಗುರು ಪಡೆದ್ರೆ ನಮ್ಮ ಜೀವನ ಸಾರ್ಥಕತೆಯನ್ನು ಹೊಂದ್ಬೋದಾಗಿದೆ ನಾವು. ಹಾಗೆ ಹಿಂದಿನ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಗುರುಕುಲ ನಡೀತಿತ್ತು. ಅವಾಗೇನಪ್ಪ ಅಂತಂದ್ರೆ ಚಡಿ ಚಮ್ ಚಮ್ ವಿದ್ಯಾ ಘಮ್ ಘಮ್ ಅಂತಂದರೆ ಹಿಡ್ಕೊಂಡು ಹೆದರ್ಸ್ತಿದ್ರು. ಈಗ ನಾವ ಪೇರೆಂಟ್ಸ್ಗಳು ರಿಪೋರ್ಟ್ ಮಾಡಿಬಿಡ್ತೀವಿ ಪ್ರಿನ್ಸಿಪಾಲ್ಗೆ, ಅವ್ರು ಹುಡುಕ್ತಾರೆ ನೋಡ್ರಿ. ಯಾಕಪ್ಪ ಅಂದರೆ ಈಗೇನೇನೋ ಹೊಡೆದ್ರೆ ಆ ಹುಡುಗರು ಕೈ ಕಾಲು ಲಟ್ಟ, ನಮಗೆ ಭಯ. ಈಗ ಒಂದು ಟೇಬಲಿಂದ ಬಿದ್ದರೆ ಸಾಕು ಫ್ಲಾಕ್ಚರ್, ಅಂದರೆ ಅಷ್ಟು ಈಗ ವೀಕ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಕೊಡೋ ಊಟ ಮತ್ತು ಎಲ್ಲರೂ ಕಲುಷಿತವಾಗಿದೆ ವಾತಾವರಣ. ಹೀಗಾಗಿ ಅವಾಗ ಹಾಗಿತ್ತು. ಇವಾಗ ಗುರುಕುಲ ಇಲ್ಲ. ರವೀಂದ್ರನಾಥ್ ಠಾಕೂರ್ಗೆ ಅದು ಗುರುಕುಲದ ಸಿಸ್ಟಮು ಕೊನೆ ಆಗುತ್ತೆ. ಆಮೇಲೆ ಗುರು ಶಿಷ್ಯರ ಸಂಬಂಧ ಭಾಳ ಅನ್ಯೋನ್ಯವಾಗಿರುತ್ತೆ. ನಾವು ಹೇಗೆ ಸಹನಾವತ್ತು ಸಹನಾವತ್ತು ಅಂತ ಹೇಳ್ತೀವಲ್ಲ, ಹಾಗೆ ಗುರು ಶಿಷ್ಯರಲ್ಲಿ ಏನು ಒಂದು ಮನಸ್ಸಿನಲ್ಲಿ ಕಲ್ಮಶ ಇರಬಾರ್ದು.
ಗುರು ಶಿಷ್ಯ ಗುರುವಿಗೆ ಅರ್ಪಿಸ್ಕೋಬೇಕು, ಗುರು ಶಿಷ್ಯನಿಗೆ ಸಂಪೂರ್ಣ. ಹೇಗೆ ತಾಯಿ ಹೆತ್ತಿರ್ತಾಳೆ ಮಗುನ, ಅವಾಗ ಎತ್ಕೊತ ಆಕೆ ಏನನ್ನ ತಲೆಗೆ ತುಂಬಿಕೊಂಡು ನನ್ನ ಮಗ ಹಂಗಾಗ್ತಾನೆ ಹಿಂಗೆ ನೋಡ್ಕೊಂಡು ಏನನ್ನ ಇಟ್ಕೊಂಡಿರ್ತಾಳೆ, ಏನೂ ಇಲ್ಲ, ಅಷ್ಟು ಪ್ರಸರ್ವ ವೇದನೆಯಿಂದ ದಾಟಿ ತನ್ನ ಕೂಸು ಬಂತಲ್ಲ ಅಂತೇಳಿ ಅಷ್ಟು ಸಂತೋಷ ಪಡ್ತಾಳೆ. ಆ ಥರ ಪ್ರೀತಿ ಗುರು ಶಿಷ್ಯನ ಮೇಲೆ ತಗೋಬೇಕು, ಹೌದಿಲ್ರಿ? ಅವಾಗ ಗುರು ಶಿಷ್ಯರ ವಿದ್ಯಾರ್ಜನೆ ಜ್ಞಾನಾರ್ಜನೆ, ಗುರು ತನ್ನ ಹತ್ರ ಏನಿರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ಧಾರೆ ಎರಿತಾನೆ, ಅವಾಗ ಶಿಷ್ಯ ಅದನ್ನು ಸ್ವೀಕರಿಸ್ತಾನೆ. ಅದು ಗುರು ಶಿಷ್ಯರ ನಿಜವಾದ ಸಂಬಂಧ ಇರುತ್ತೆ. ಅಲ್ಲಿಂದ ಎಲ್ಲ ಅಷ್ಟು ವಿಸ್ತಾರದಿಂದ ತಗೊಂಡು ಬಂದು ಇಲ್ಲಿ ಬಂದು ಗುರು ಕಾರುಣ್ಯ ಅಂದ್ರೆ ಹೆಂಗಿರ್ತದೆ ಮತ್ತು ಅವ್ರ ವೈಯಕ್ತಿಕ ಜೀವನನೂ ಉದಾಹರಣೆ ಕೊಟ್ಟರು. ನನ್ನ ಬದುಕಲ್ಲಿ ಗುರುವಿನ ಪಾತ್ರ ಏನು ಅಂತ. ನಮ್ಮೆಲ್ಲರ ಬದುಕಲ್ಲೂ ಗುರುವಿನ ಪಾತ್ರ ಇದ್ದಾರೆ. ಆಧ್ಯಾತ್ಮ ಸಾಧನೆ ಅಂದ್ರೆ ಒಂದು ವಿಶೇಷ ರೀತಿಯಲ್ಲಿ ಮಾಡಿನ ಗುರು ಕಾರುಣ್ಯ ಪಡಿಬೇಕು ಅಂತಿಲ್ಲ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅಕ್ಷರ ಮಾತ್ರ ಕಲಿಸಿದ ಆತ ಗುರು ಅಂತ ಹೇಳ್ತಾರೆ. ಅಕ್ಷರ ಅಂದ್ರೆ ಆಲ್ಫಾಬೆಟ್ಸ್ ಅಲ್ಲ, ಕ್ಷರ ಅಂದ್ರೆ ನಾಶ ಆಗುವಂಥದ್ದು, ಅಕ್ಷರ ಅಂದ್ರೆ ನಾಶವಾಗದೇ ಇರುವಂಥದ್ದು. ಯಾವುದು ಶಾಶ್ವತವಾದ ಸತ್ಯ ಇದೆಯೋ ಅದನ್ನ ನಮಗೆ ತಿಳಿಸಿಕೊಟ್ಟವ ಗುರು ಅಂತ. ಆ ಗುರು ಹೆಂಗೆ ಬರ್ತಾನ ಅಂದ್ರೆ ತಾಯಿ ರೂಪದಾಗ ಬರ್ತಾನ, ತಂದೆ ರೂಪದಾಗ ಬರ್ತಾನ, ಅಕ್ಕಂಗೆ ರೂಪದಾಗ, ಅಣ್ತಮ್ಮಂದ್ರ ರೂಪದಾಗ, ಮತ್ತೆಲ್ಲ ಇಲ್ಲಿ ಬರ್ತಿರೋ ಎಲ್ಲರೂ ಗುರುಗಳ. ಒಬ್ಬೊಬ್ರು ಒಂದನ್ನು ಕಲಿಸ್ತೀರಿ, ಒಬ್ರು ಮಾಡಬೇಡ ಅನ್ನೋದನ್ನ ಕಲಿಸ್ತೀರಿ, ಒಬ್ರು ಮಾಡಬೇಕು ಅನ್ನೋದನ್ನ ಕಲಿಸ್ತೀರಿ, ಒಬ್ರು ನಗಬೇಕು ಅನ್ನೋದನ್ನ ಕಲಿಸ್ತೀರಿ, ಒಬ್ರು ಇಂಥಲ್ಲಿ ನಗಬಾರ್ದು ಅನ್ನೋದನ್ನ ಕಲಿಸ್ತೀರಿ, ಒಬ್ರು ಮಾತಾಡ್ಬೇಕು ಅನ್ನೋದನ್ನ ಕಲಿಸ್ತೀರಿ, ಒಬ್ರು ಇಂಥಲ್ಲಿ ಮಾತಾಡಬಾರ್ದು ಅನ್ನೋದನ್ನ ಕಲಿಸ್ತೀರಿ. ಕಲಿಸಿದವರೆಲ್ಲರೂ ಗುರುಗಳಲ್ಲ. ಆ ಗುರುಗಳಿಗೆ ಒಂದು ನಮಸ್ಕಾರ, ಒಂದು ಕೃತಜ್ಞತೆ, ಒಂದು ಸಮರ್ಪಣೆಯನ್ನ ಮಾಡಿಕೊಳ್ಳೋ ದಿನಾನ ಗುರು ಪೌರ್ಣಿಮೆ ಅಂತ ಮಾಡಿದ್ರು. ವಿಶೇಷ ಎಷ್ಟದಂದ್ರೆ ಪೌರ್ಣಿಮೆ ಅಮಾವಾಸ್ಯೆ ದಿನ ಮಾಡಿಲ್ಲ, ಹುಣ್ಣಿಮೆ ದಿನ ಬೆಳಗ್ಗೆ ಬೆಳಕು ಶಕ್ತಿ ಅತ್ಯಂತ ಜಾಗೃತವಾಗಿರುವಂತ ಉನ್ನತ ಮಟ್ಟದಲ್ಲಿ ಉಚ್ಚ ಮಟ್ಟದಲ್ಲಿರುವಂತ ಒಂದು ದಿನವನ್ನ ಗುರುವಿಗಾಗಿ ಕೃತಜ್ಞತೆಯನ್ನ ತೋರಿಸುವಂತ ದಿನವನ್ನ ಮಾಡಿದ್ರು ಭಾರತೀಯರು. ಬಹುಶಃ ಈ ಮಟ್ಟದ ಜ್ಞಾನ, ಈ ಮಟ್ಟದ ತಿಳುವಳಿಕೆ ಮತ್ತೆಲ್ಲಾದ್ರೂ ಸಿಗ್ತದಿಲ್ಲೋ ಗೊತ್ತಿಲ್ಲ. ನಮ್ಮೆಲ್ಲರ ಜೀವನವನ್ನ ಗುರು ಇದೇ ರೀತಿ ಬೆಳಗ್ತಾ ಇರ್ಲಿ. ಇನ್ನ ಏನೇನೋ ಒಂದ್ ಮಾತು ಹೇಳ್ತಿರ್ತಾರೆ, ಕಲಿಯುಗದಲ್ಲಿ ಅಯ್ಯ ಶಿಷ್ಯ ಅಂತ ಗುರು ಬರ್ತಾನಂತ, ಗುರುನ ಬರ್ತಾನಂತ, ಅಯ್ಯ ಶಿಷ್ಯ ಅಂತ ಹೇಳಿ. ಯಾಕೆ ಬರ್ತಾನ ಗುರು? ಹಂಗ ಶಿಷ್ಯನ ಹತ್ರ ಗುರು ಯಾಕೆ ಬರ್ತಾನ? ಹಿಂದ ಗುರುವಿನ ಹುಡುಕೊಂಡು ಎಷ್ಟೆಷ್ಟೋ ದೂರ ಹೋದವ್ರು, ಎಲ್ಲೆಲ್ಲೋ ತಿರುಗದವ್ರು, ಮನಿ ಮಠ ಬಿಟ್ಟವ್ರು, ಅವ್ರ ಕಥೆನೆಲ್ಲ ಕೇಳ್ತೀವಿ. ಆದ್ರೆ ಕಲಿಯುಗದೊಳಗ ಅಯ್ಯ ನೀನ ಅಂತ ಹೇಳಿ ಬರ್ತಾನ ಅಂತ ಹೇಳ್ತಾರೆ. ತಿಳಿದವ್ರು ಬಂದವ್ರು ಶರಣರು ಹೇಳ್ತಾರೆ. ಯಾಕೆ ಹೇಳಿರ್ಬೇಕು ಹಂಗ? ಹರ ತಾನು ಹಂಗ ಬರಾಕ್ ಆಗಂಗಿಲ್ಲ ಅಂದ್ರ ಹರನ್ ನೋಡ್ಬೇಕಂದ್ರ ಅಷ್ಟು ಶಕ್ತಿನ ಬೇಕಲ್ಲ. ಈಗ ಈ ಬೆಳಕ್ ತಡ್ಕೋಬೇಕಂದ್ರ ಕಣ್ಣಿಗೆ ಅಷ್ಟು ಸಾಮರ್ಥ್ಯ ಅದ, ಅದಕ್ಕೆ ಈ ಬೆಳಕ್ ತಡ್ಕೊಂಡೇವಿ. ಇಂಥವ 100 ಬಲ್ಬ್ ಒಂದೇ ಸರಿ ಹಚ್ಚಿ ಅಲ್ಲಿ ನಮ್ಮನ್ನ ಕುಂದರ್ಸಿ ಹಿಂಗ್ ಮಾಡ್ತೀವಿ ನಾವು, ತಗಿ ಆ ಬೆಳಕ್ ತಡ್ಕೊಳಕ್ ಆಗಂಗಿಲ್ಲ. 100 ಬಲ್ಬ್. ಇನ್ನು ಭಗವಂತನ ಬೆಳಕು ಎಷ್ಟಿರ್ಬೋದು? ಆ ದಿವ್ಯ ಪ್ರಭೆನ ತಡ್ಕೊಳ್ಳೋ ಶಕ್ತಿ ನಮಗೆ ಇಲ್ಲ ಅಂತನ, ಇನ್ನು ಆ ಮಟ್ಟದ ಸಾಧನ ಆಗಿಲ್ಲ ಅಂತನ ಗುರುವಿನ ರೂಪದಾಗ ಹರ ಬರ್ತಾನಂತ. ಹರನೋ ಹರಿನೋ ದೇವಿನೋ ಯಾರೋ ಒಟ್ಟು ಶಕ್ತಿ ನರನ ರೂಪದೊಳಗೆ ಬಂದು ಗುರುವಾಗಿ ಪ್ರಕಟ ಆಗ್ತಾನಂತ. ಅವ ಯಾವ ರೂಪದಾಗ ಬರ್ತಾನ. ಈಗ ಅವ ಬಂದಾಗ ನಮ್ ಕೆಲಸ ಏನಂದ್ರೆ ಶರಣಾಗತಿ. ಒಂದು ಸಾರಿ ಶರಣಾಗತಿ, ತಾಯಿ ಹತ್ರ ಮಾಡೋ ಶರಾರತಿ ಎಲ್ಲ ಮಾಡೋಣ, ಆದ್ರ ಸಂಪೂರ್ಣ ಶರಣಾಗತಿ. ಒಂದು ಸಾರಿ ಆ ಶರಣಾಗತಿ ಇದ್ರೆ ಗುರು ಏನೇನೆಲ್ಲ ಮಾಡ್ತಾನ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಡ್ತೀನಿ. ಅದು ಆತ್ಯಂತಿಕ, ನನಗ್ ಮಾತ್ರ ಅದು ಬಹುಶಃ ನಾನಿರೋವರೆಗೂ ಅದು ನೆನಪಿರ್ತದೆ. ಸ್ವಾಮಿ ರಾಮನ್ ಪುಸ್ತಕ ಅದೊಂದು ಹಿಮಾಲಯ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವಿದ್ದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವಿದ್ದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝೇಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವಿದ್ದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವಿಂದನಯ್ಯ.
ಇಂತಿಪ್ಪ ಗುರು ಶಿಷ್ಯರ ಸಂಬಂಧ ಕಂಡು ಆನು ಬೆರಗಾದನೆಯಾಗುವ ಈಶ್ವರ. ಪ್ರಪ್ರಥಮದಲ್ಲಿ ಪರಾಶರ ಮತ್ತು ಸತ್ಯವತಿಯ ಪುತ್ರನಾಗಿ ಸ್ವಂತ ಸಿದ್ಧಿ ಜ್ಞಾನವನ್ನು ಪಡೆದಂತಹ ವೇದವ್ಯಾಸರ ಪವಿತ್ರ ಪಾದಾರವಿಂದಗಳಿಗೆ ನಮ್ಮ ನಿಮ್ಮೆಲ್ಲರ ಅನಂತ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಗುರುಪೂರ್ಣಿಮೆಯ ಸಮಾರಂಭದ ಸಾನ್ನಿಧ್ಯ ವಹಿಸಿದಂತಹ ಮಾತೆ ನಂದಿದೇವರ ತಾಯಂದಿರಿಗೂ ಕೂಡ ನಮಸ್ಕರಿಸಿ, ನಮ್ಮ ಗುರುಮಾತೆಯಾದಂತಹ ಶೋಭಕ್ಕ ಹುಲಿಕಟ್ಟಿಯವರಿಗೂ ಕೂಡ ನನ್ನ ನಮನವನ್ನು ಸಲ್ಲಿಸಿ, ಮಂಜಣ್ಣವರಿಗೂ ಕೂಡ ನಮಸ್ಕಾರ ಸಲ್ಲಿಸ್ತೇನೆ. ಯಾಕಂದ್ರೆ ಅವ್ರು ಪರಿಚಯ ಮಾಡೋಕ್ಕೆ ಕಲಕ್ಕೆ ಹೇಳಿದ್ರು, ಎರಡ ಮಾತು ಹೇಳ್ರಿ ಭಾಳ ಹೇಳ್ಬೋದು, ಎರಡ ಮಾತಿನ ಕಥೆ ಹೇಳಿದ್ರಿ. ಅವು ನನಗೊಂದು ನೆನಪಾತು. ನಮ್ಮಲ್ಲಿ ಒಂದು ಬ್ಯಾಂಕಿನಾಗ ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಸಣ್ಣ ಕತೆ ಬರೀರಿ, ಎರಡೂ ಸಾಲಿನಾಗ ಬರೀರಿ ಅಂತ. ನಾನು ಬರೆದಿದ್ದೆ. ಏನು ಬರೆದಿದ್ದೆ ಅಂದ್ರೆ, ಒಂದು ದಿವಸ ನನ್ನ ಮದುವೆಯಾಯಿತು, ಅಂದೇ ನನ್ನ ಕತೆ ಮುಗಿಯಿತು. ಎರಡು ಸಾಲಿನಾಗ ಕತೆ. ನಮ್ಮ ಚೇರ್ಮನ್ ನೋಡಿ ಗಾಬರಿ ಆಗುತ್ತೆ. ಅಂದ್ರೆ ನೀವು ಎರಡು ಸಾಲಿನಾಗ ಹೆಂಗೆ ಸಾಧ್ಯ ಐತಿ? ಎರಡು ಸಾಲಿನಾಗ ಅದೇನೇ ಇರಲಿ, ಇವತ್ತು ಈ ಒಂದು ನೈಜ ಚಿತ್ರಣ ಇಲ್ಲೇನು ಪರಮಹಂಸ ಯೋಗ ಪೀಠದಲ್ಲಿ ಯೋಗ ಮಾಡೋ ಕಾಲಕ್ಕೆ ಯಾವ ರೀತಿ ಒಂದು ನೈಜ ಚಿತ್ರಣ ಇರ್ತದೆ ಮತ್ತು ಆ ಗುರುದ್ವಯರ ಬಗ್ಗೆ ಒಂದು ಕವನವನ್ನು ನಾನು ರಚಿಸಿದ್ದೀನಿ. ಅದನ್ನು ಓದ್ತೀನಿ, ದಯಮಾಡಿ ತಾವು ಆನಂದ ಪಡಬೇಕು. ಅಜ್ಞಾನದ ಕತ್ತಲೆಯ ಕಳೆದು ಜ್ಞಾನದ ಜ್ಯೋತಿ ಬೆಳಗಿಸುವ ಯೋಗ ಗುರುಗಳೇ, ಇದು ನಮ್ಮೆಲ್ಲರ ನಮನ. ಡಾಕ್ಟರ್ ಶೋಭಕ್ಕನವರು ಒಬ್ಬ ಯೋಗ ಗುರುಮಾತೆಯಾಗಿ ಸಮಚಿತ್ತದ ಯೋಗ ವಿದ್ಯೆಯ ಸಾಧಿಸಿದವರಾಗಿ ಸಮಯ ಲೆಕ್ಕಿಸದೆ ಅಸಂಖ್ಯಾತ ಯೋಗ ಪ್ರಿಯರಿಗೆ ಯೋಗಾಭ್ಯಾಸ ಕಲಿಸಿದವರಾಗಿ ಕರುಣಾಮೂರ್ತಿ ಎನಿಸಿದ ಗುರುಮಾತೆಗೆ ಇದೋ ನಮ್ಮ ನಮನ, ಇದೋ ನಮ್ಮ ನಮನ.